ಇಲ್ಲಿ ಸಾಕಷ್ಟು ದಾನಿಗಳನ್ನ ಹಿಡಿದು ಅದು ಹೇಗಿತ್ತು ಅಂತಂದ್ರೆ ಮಕ್ಕಳಿಗಿಂತ ಉತ್ಸುಕರಾಗಿ CRPಗಳು ಇಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಶಿಕ್ಷಕರು, ಆ ಶಾಲೆಗಳ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನಾವು ಮಾಡಲೇಬೇಕು, ನಮ್ಮದೇ ಮೊದಲಾಗಬೇಕು ಅಂತ ಹೇಳಿ ಆವಾಗಿಂದಲೂ ಒಂದು ರೀತಿ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಎಲ್ಲರಿಗೂ ಅಭಿನಂದನೆಗಳು. ಯಾಕೆಂತಂದರೆ ನಿನ್ನೆ ಸಾರಿಗೆ ನೌಕರರ ಮುಷ್ಕರ ಇತ್ತು, ಇವತ್ತು ಏನಾಗುತ್ತೋ ಏನೋ ಅನ್ನೋ ಭಯದಲ್ಲೇ ಇದ್ವಿ. ಮಕ್ಕಳನ್ನ ಕರ್ಕೊಂಡು ಬರೋದು ಹೇಗೆ, ಏನಾದರೂ ಅವಘಡಗಳಾದರೆ ನಮ್ಮ ಶಿಕ್ಷಕ ಮಿತ್ರರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಭಯದಲ್ಲಿದ್ವಿ. ಆದರೆ ಅದು ಹೆಂಗೆ ಇದಾಯಿತೋ ಗೊತ್ತಿಲ್ಲ, ಮುಷ್ಕರನ ಮುಂದೂಡಿದ್ರು, ಎಲ್ಲವೂ ಸಲೀಸಾಗಿ ಆಯಿತು. ಮತ್ತು ಈಗ ಬರ್ತಿದ್ದಂಗೆ ಹೇಳಿದ್ರು ತುಂಬ ಶುಭ ಸೂಚನೆಗಳು ಕಾಣಿಸ್ತಾ ಇದೆ, ಮಳೆನೂ ಬರೋ ಹಾಗಿಲ್ಲ ಅಂತ. ಸೊ ಮಕ್ಕಳ ಒಳ್ಳೆಯ ಒಂದು ಮನಸ್ಸಿನಿಂದ ಮಾಡುವಂಥ ಕೆಲಸಕ್ಕೆ ದೇವರು ಕೂಡ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ರೀತಿಯ ಶುಭ ಸೂಚನೆಗಳೊಂದಿಗೆ ಇವತ್ತು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕ್ರೀಡೆಗಳು ಯಾಕೆ ಬೇಕು ಅಂತಂದರೆ ಮಕ್ಕಳಿಗೆ, ನಮ್ಗೆಲ್ರಿಗೂ ಮನುಷ್ಯನಿಗೆ ದೈಹಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಈ ಕ್ರೀಡೆಗಳು. ದೈಹಿಕವಾಗಿ ನಮ್ಮ ಸ್ನಾಯುಗಳು ಬಲಪಡ್ತವೆ, ನಮಗೆ ಒಂದು ಆರಾಮ ಅನಿಸುತ್ತೆ. ಒಂದಷ್ಟು ವ್ಯಾಯಾಮ ಮಾಡಿದ್ರೆ ತುಂಬ ದೇಹ ದಣಿದಿದ್ದಾಗ ಈ ಎಲ್ಲ ಕ್ರೀಡೆಗಳು ನಮ್ಮ ದೇಹವನ್ನು ಇನ್ನೂ ಒಂದು ತೂಕ ಕಡಿಮೆ ಮಾಡೋದಂಥದ್ದಿರ್ಬೋದು, ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದಿರ್ಬೋದು. ಈ ರೀತಿ ಮಾಡಿದ್ರೆ ಒತ್ತಡ ನಿರ್ವಹಣೆಯಲ್ಲಿ ಮಾನಸಿಕವಾಗಿ ನಾವು ಏಕಾಗ್ರತೆಯನ್ನು, ನಮ್ಮಲ್ಲಿ ಸ್ವಯಂ ಶಿಸ್ತನ್ನು ಮೂಡಿಸ್ಕೊಳ್ಳೋದಕ್ಕೆ, ಈ ರೀತಿಯ ಒಂದು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿ ಮಾನಸಿಕವಾಗಿ ಕೂಡ ನಮ್ಮನ್ನು ಸದೃಢರನ್ನಾಗಿ ಮಾಡುತ್ತೆ. ಇನ್ನು ಸಾಮಾಜಿಕವಾಗಿ ನೋಡೋದಾದರೆ ಇವತ್ತೆಲ್ಲ ತಂಡದಲ್ಲಿ ಬಂದಿದ್ದೀರಾ, ತಂಡದ ನಾಯಕತ್ವ, ಒಬ್ಬರನ್ನ ನಾಯಕರನ್ನಾಗಿ ಮಾಡ್ಕೊಂಡಿರ್ತೀರಾ. ನಿಮ್ಮ ಶಿಕ್ಷಕರು ನಿಮಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ಅರಿತು, ಮತ್ತು ಯಾವುದೇ ಕ್ರೀಡೆಗೂ ನಿಯಮ ಇರುತ್ತೆ. ಆ ನಿಯಮಗಳ ಅಡಿಯಲ್ಲಿ ನಾವು ಈ ಕ್ರೀಡೆಗಳನ್ನು ನಡೆಸುವಾಗ ಆ ನಿಯಮಗಳ ಪಾಲನೆಯನ್ನು ಮಾಡಿಕೊಂಡು ಶಿಸ್ತನ್ನು ರೂಢಿಸ್ಕೊಂಡು ನಾವು ಸಾಮಾಜಿಕವಾಗಿ ಕೂಡ ನಾಯಕತ್ವದ ಗುಣವನ್ನು ಮತ್ತು ತಂಡ ಕಾರ್ಯವನ್ನು ಬೆಳೆಸೋದ್ರ ಮೂಲಕ ನಾವು ಸಾಮಾಜಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ತೀವಿ. ಸೊ ಇದೆಲ್ಲವೂ ಕೂಡ ಮನಗಂಡು ನಮ್ಮಲ್ಲಿ ಶಿಕ್ಷಣ ಅಂತಂದರೆ ಬರೀ ಶೈಕ್ಷಣಿಕವಾಗಿ ಓದಿಗಷ್ಟೇ ಅಲ್ಲ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂತಂದರೆ ದೈಹಿಕವಾಗಿಯೂ ಆಗಬೇಕು, ಮಾನಸಿಕವಾಗಿಯೂ ಆಗಬೇಕು, ಜೊತೆಗೆ ಅವರು ಶೈಕ್ಷಣಿಕವಾಗಿಯೂ ಬೆಳವಣಿಗೆ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಈ ಕ್ರೀಡಾಕೂಟಗಳು ವರ್ಷದ ಪ್ರಾರಂಭದಲ್ಲೇ ಪ್ರಾರಂಭ ಆಗುತ್ತದೆ. ನಂತರದಲ್ಲಿ ನಾವು ಶೈಕ್ಷಣಿಕವಾಗಿ ಅಂತಿಮವಾಗಿ ಪರೀಕ್ಷೆಗೆ ನಾವು ಕೂಡ್ತಕ್ಕಂಥದ್ದು. ಸೊ ಇದೆಲ್ಲದಕ್ಕೂ ಇವತ್ತು ನಾಂದಿಯನ್ನು 25-26ನೇ ಸಾಲಿಗೆ ಕ್ರೀಡಾಕೂಟಕ್ಕೆ ನಾಂದಿಯನ್ನು ಬಿಜಿಪುರ ಗ್ರಾಮದವರು, ಅದರಲ್ಲೂ ಬೆಳಕವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೂಕ್ತವಾದಂಥ ಸ್ಥಳ ಆಯ್ಕೆ ಮಾಡಿಕೊಂಡು ಇಲ್ಲಿ ಅವರೆಲ್ಲರ ಸಪೋರ್ಟನ್ನು ತಗೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಕ್ರೀಡಾಕೂಟದಲ್ಲಿ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಒಂದು ನೆನಪಿಟ್ಕೊಳ್ಳಿ, ಗೆಲುವು ಫಸ್ಟ್ ಪ್ಲೇಸ್ ಯಾವುದೇ ಆಟದಲ್ಲಾದರೂ ಒಬ್ಬರಿಗೆ ಸಿಗೋದು, ಸೆಕೆಂಡ್ ಪ್ಲೇಸ್ ಒಬ್ಬರಿಗೆ ಸಿಗೋದು, ಥರ್ಡ್ ಪ್ಲೇಸ್ ಒಬ್ಬರಿಗೆ ಸಿಗೋದು. ಸೊ ಸೋತವರು ಖಂಡಿತ ಸೋಲಲ್ಲ. ಅದು ಅಲ್ಲಿ ನಮಗೆಲ್ಲೋ ಪ್ರಯತ್ನ ಪಡೋದ್ರಲ್ಲಿ ಅಥವಾ ಆ ದಿನದ ಒಂದು ಅದೃಷ್ಟ ಅವ್ರಿಗಿಂತೇನೋ. ಕೆಲವೊಂದ್ಸಲ 99% ನಮ್ಮ ಸಕ್ಸಸ್ಸು, 99% ನಮ್ಮ ಶ್ರಮ ಆದರೆ 1% ಅದೃಷ್ಟ ಕೂಡ ಕೆಲಸ ಮಾಡಬೇಕು. ಆ ದಿನದ ಒಂದು ಅದೃಷ್ಟ ಅವ್ರ ಕಡೆಗಿತ್ತು ಅಂತ ಹೇಳಿ ನಾವು ಸೋಲನ್ನು ಕೂಡ ಸ್ವೀಕರಿಸುವ ಮನೋಭಾವವನ್ನು ಹೊಂದಿಕೊಂಡು ಮಾನಸಿಕವಾಗಿ ಸದೃಢರಾಗಬೇಕು ಮಕ್ಕಳು. ಸೋತಾಗ ಹತ್ಕೊಂಡು ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೆ, ಹಿಂಗಾಯಿತು ಅಂತ ಶಿಕ್ಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿನಲ್ಲಿ ಇರಲಿ. ಎಲ್ಲರೂ ಒಂದೇನೆ. ಉತ್ತಮವಾದಂಥ ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ತನಕ ಹೋಗಿ ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಮತ್ತು ಜೊತೆಗೆ ತುಂಬ ಉತ್ಸಾಹದಿಂದ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದವರು ಮತ್ತು ನಮ್ಮ TPO, ECO ಅವರು, CRPಗಳು, ಈ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಅಕ್ಕಪಕ್ಕದ ಈ ಹೋಬಳಿಗೆ ಒಳಪಡ್ತಕ್ಕಂಥ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಈ ಎಲ್ಲ ಚಟುವಟಿಕೆ